ಡಿ ಸ್ಟೂಡೆಂಟ್ಸ್, ಇವತ್ತು ನಾವು ಸಿ ಇ ಟಿಯಲ್ಲಿ 2018ರಿಂದ 2023ವರೆಗೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಬೇಸಿಕ್ ಪ್ರಿನ್ಸಿಪಲ್ಸ್ ಆ್ಯಂಡ್ ಟೆಕ್ನಿಕ್ಸಿಂದ ಯಾವ್ಯಾವ ಕ್ವಶನ್ಸ್ ಕೇಳಿದ್ದಾರೆ ಅಂತ ಅವನ್ನ ಸಾಲ್ವ್ ಮಾಡ್ತಾ ಹೋಗೋಣ ಬನ್ನಿ. ಸೊ ಫಸ್ಟ್ ಕ್ವಶನ್ ಏನಿದೆ, ಎ ಪೇರ್ ಆಫ್ ಕಾಂಪೌಂಡ್ಸ್ ಹ್ಯಾವಿಂಗ್ ದ ಸೇಮ್ ಬಾಯ್ಲಿಂಗ್ ಪಾಯಿಂಟ್ಸ್ ಆರ್. ಅಲ್ಲಿ ನೋಡಿ, ಎ ಏನದು ಜಿಯೋಮೆಟ್ರಿಕಲ್ ಐಸೋಮರ್ ಅಲ್ವಾ, ಸಿಸ್ ಆ್ಯಂಡ್ ಟ್ರಾನ್ಸ್. ಬಿ ಏನಿದೆ ಅದು ಎನ್ ಹೆಕ್ಸೇನ್ ಆ್ಯಂಡ್ ನಿಯೋ ಹೆಕ್ಸೇನ್, ಅದು ಕೂಡ ಅದೇನದು ಸ್ಟ್ರಕ್ಚರಲ್ ಐಸೋಮರ್, ಅದು ಸ್ಟ್ರಕ್ಚರಲ್ ಐಸೋಮರು. ನೆಕ್ಸ್ಟ್ ಬೆನ್ಝೀನ್ ಆ್ಯಂಡ್ ನ್ಯಾಪ್ಥಲಿನ್, ಸೊ ಅದು ಯಾವುದೂ ಸಂಬಂಧ ಇಲ್ಲ, ಸಿ ಬರೋದಿಲ್ಲ. ಡಿ ಏನಿದೆ ಪ್ಲಸ್ ಬ್ಯೂಟಾನ್ ಟುವಾಲ್ ಮೈನಸ್ ಬ್ಯೂಟಾನ್ ಟುವಾಲ್, ಇದೇನು ಆಪ್ಟಿಕಲ್ ಐಸೋಮರ್ಸ್ ಅಲ್ವಾ. ಸೊ ಆಪ್ಟಿಕಲ್ ಐಸೋಮರ್ಸಲ್ಲಿ ಸೇಮ್ ಬಾಯ್ಲಿಂಗ್, ಸೇಮ್ ಫಿಸಿಕಲ್ ಪ್ರಾಪರ್ಟೀಸ್ ಇರ್ತದೆ. ಸೊ ಸೇಮ್ ಫಿಸಿಕಲ್ ಪ್ರಾಪರ್ಟೀಸ್ ಇದ್ದಾವೆ ಅಂತ ಅಂದರೆ ಸೊ ಬಾಯ್ಲಿಂಗ್ ಪಾಯಿಂಟ್ ಮೆಲ್ಟಿಂಗ್ ಪಾಯಿಂಟ್ ಎಲ್ಲ ಸೇಮ್ ಇರ್ತದಲ್ವಾ. ಸೊ ಅದಕ್ಕೆ ಸೊ ಆಪ್ಷನ್ ಡಿ ಈಸ್ ದ ಕರೆಕ್ಟ್ ಆನ್ಸರ್. ಸೊ ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. IUPAC ನೇಮ್ ಆಫ್ ದಿ ಕಾಂಪೌಂಡ್ ಈಸ್, ಇದೆ ಅಲ್ವಾ ಕಾಂಪೌಂಡು. ಈಗ ನಂಬರಿಂಗ್ ಕೊಡೋಣ, 1 2 3 4 1 2 3 4 1 2 3 4. ಸೊ ಹೆಂಗೆ ಕೊಟ್ಟು ಪೇರೆಂಟ್ ಲಾಂಗ್ ಚೈನ್ 4 ಕಾರ್ಬನ್ ಆಟಮ್ಸ್ ಇರೋದಲ್ವಾ. ಸೊ ಈಗ ಸಬ್ಸ್ಟಿಟ್ಯೂಯೆಂಟ್ಸ್ ಯಾವುವು, ಮೀಥೈಲ್ ಮೀಥೈಲ್. ಫಂಕ್ಷನಲ್ ಗ್ರೂಪ್ ಯಾವುದು, ಈನಲ್ವಾ. ಸೊ ಈಗ 2,3 ಡೈಮೀಥೈಲ್ ಬ್ಯೂಟ್ 2 ಅಲ್ವಾ. ಸೊ ದಿಸ್ ಈಸ್ ದ IUPAC ನೇಮ್ ಆಫ್ ದ ಕಾಂಪೌಂಡ್. ಸೊ ಆಪ್ಷನಲ್ಲಿ ಯಾವುದು ಇದೆ ನೋಡಿ. ಸೊ ಆಪ್ಷನ್ ಆಪ್ಷನ್ ಎ ಅಲ್ವಾ, 2,3 ಡೈಮೀಥೈಲ್ ಬ್ಯೂಟ್ 2 ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ದಿ ಕರೆಕ್ಟ್ IUPAC ನೇಮ್ ಆಫ್ ದಿ ಕಾಂಪೌಂಡ್ ಯಾವುದದು, ಅಲ್ವಾ. ಸೊ ಈಥೈಲ್, ಇಲ್ಲಿ NO2, ಇಲ್ಲಿ ಫ್ಲೋರಿನ್. ಸೊ ಇದರಲ್ಲಿ ಯಾವುದೋ ಫಂಕ್ಷನಲ್ ಗ್ರೂಪ್ಸ್ ಇಲ್ಲ, ಎಲ್ಲ ಸಬ್ಸ್ಟಿಟ್ಯೂಯೆಂಟ್ಸೆ, ಫ್ಲೋರಿನ್ನು, ನೈಟ್ರೋ, ಹಾಗೆ ಈಥೇನು. ಸೊ ಇವೆಲ್ಲ ಸಬ್ಸ್ಟಿಟ್ಯೂಯೆಂಟ್ಸು. ಈಗ ಇವೆಲ್ಲ ಲೀಸ್ಟ್ ಪಾಸಿಬಲ್ ನಂಬರಿಂಗ್ ಬರಬೇಕು. ಸೊ ಆಪ್ಷನ್ಸ್ ನೋಡ್ತಗೋಣ. ಫಸ್ಟ್ ಎದ್ರಲ್ಲಿ ನಂಬರಿಂಗ್ ಯಾವ ಥರ ಇದೆ, 4 ಇದೆ, 1 ಇದೆ, 2 ಇದೆ. ಬಿನಲ್ಲಿ ಯಾವ ಥರ ಇದೆ, 1 ಇದೆ, 4 ಇದೆ, 3 ಇದೆ. ಹಾಗೆ ಸಿಯಲ್ಲಿ 3 ಇದೆ, 6 ಇದೆ, 1 ಇದೆ. ಡಿಯಲ್ಲಿ 5 ಇದೆ, 2 ಇದೆ, 1 ಇದೆ. ಸೊ ಲೀಸ್ಟ್ ನಂಬರಿಂಗ್ ಯಾವ ಆಪ್ಷನಲ್ಲಿದೆ, ಸೊ ಇಲ್ಲಿ ನೋಡಿ, ಫಸ್ಟ್ ಆಪ್ಷನ್ 1 2 4. ನೆಕ್ಸ್ಟ್ ಸೆಕೆಂಡ್ ನೋಡೋಣ, 1 4 3. ಸೊ ಇದು ಒಂದು ಸ್ವಲ್ಪ ದೊಡ್ಡದಾಯಿತು. 1 3 6 ಇದು ದೊಡ್ಡದಾಯಿತು. 1 2 5 ಎಲ್ಲಿ, ಬಿಯಲ್ಲಿ ಡಿಯಲ್ಲಿ ನೋಡಿ 1 2 1 2, ಇಲ್ಲಿ 4 ಇದೆ, ಇಲ್ಲಿ 5 ಇದೆ. ಸೊ ಎ ಇಸ್ ದ ಕರೆಕ್ಟ್ ಆನ್ಸರ್, ಲೀಸ್ಟ್ ಪಾಸಿಬಲ್ ನಂಬರ್ಸ್ ಸಬ್ಸ್ಟಿಟ್ಯೂಯೆಂಟ್ಸ್ಗೆ. ಸೊ ಅದಕ್ಕೆ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಏನಿದೆ ನೆಕ್ಸ್ಟ್ ಕ್ವಶನ್, ಐಡೆಂಟಿಫೈ ದ ಫಾಲೋಯಿಂಗ್ ಕಾಂಪೌಂಡ್ ವಿಚ್ ಎಕ್ಸಿಬಿಟ್ಸ್ ಜೆಮೆಟ್ರಿಕಲ್ ಐಸೋಮೆರಿಸಮ್. ಸೊ ನೋಡೋಣ, ಆಪ್ಷನ್ ಎ ಏನಿದೆ ಬ್ಯೂಟ್ 2 ಅಲ್ವಾ. ಸೊ ಬ್ಯೂಟ್ 2 ಅಂದರೆ C ಡಬಲ್ ಬಾಂಡ್ C H CS3 H CS3 ಇದೆ ಅಲ್ವಾ, ಬ್ಯೂಟ್ 2 ನೆಕ್ಸ್ಟ್ ಬಿ ಏನಿದೆ ಬ್ಯೂಟ್ 1 C H ಡಬಲ್ ಬಾಂಡ್
CH2 CH2 CH3 ಅಲ್ವಾ, ಬ್ಯೂಟ್ 1 ನೀನು. ನೆಕ್ಸ್ಟು ಬ್ಯೂಟೇನ್ ಸಿ ಅಲ್ವಾ, ಸಿ ಅಂದರೆ CH3 CH2 CH2 CH3. ಆಪ್ಷನ್ ಡಿ ಏನಿದೆ ಐಸೋಬ್ಯೂಟೇನ್ CH3 CH3 ಇದೆ ಅಲ್ವಾ. ಸೊ ಈಗ ಸಿಸ್ ಆ್ಯಂಡ್ ಟ್ರಾನ್ಸ್ ಯಾವುದರಲ್ಲಿ ಬರುತ್ತೆ ನೋಡಿ. ಸೊ ಆಪ್ಷನ್ ಏನಲ್ಲಿ ಬರುತ್ತಲ್ವ. ಸೊ ಇಲ್ಲಿ ಇವೆಲ್ಲ ಸೇಮ್ ಸೈಡ್ ಇದ್ದಾವೆ. ಸೊ ಇದು ಸಿಸ್ ಐಸೋಮರು. ಸೊ ಇದೇನಾದರೂ ಆಪೋಸಿಟ್ ಇತ್ತು ಅಂದರೆ ಅದು ಟ್ರಾನ್ಸ್ ಐಸೋಮರ್ ಆಗ್ತಿತ್ತು ಅಲ್ವಾ. ಸೊ ಸಿಸ್ ಆ್ಯಂಡ್ ಟ್ರಾನ್ಸ್ ಯಾವ್ದು ಕೊಡುತ್ತೆ? ಸೊ ದಿಸ್ ಈಸ್ ಜೆಮೆಟ್ರಿಕಲ್ ಐಸೋಮೆರಿಸಮ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಈ ಕ್ವಶನ್ ನೋಡಿ, ದಿ ಐಯುಪ್ಯಾಕ್ ನೇಮ್ ಫಾರ್ ದಿಸ್ ಮಾಲಿಕ್ಯೂಲ್. ಸೊ ಈಗ ಫಸ್ಟು ಯಾವ್ಯಾವ ಫಂಕ್ಷನಲ್ ಗ್ರೂಪ್ಸ್ ಯಾವ್ದಾದ್ರು ಸಬ್ಸ್ಟಿಟ್ಯೂಯೆಂಟ್ ಅಂತ ನೋಡೋಣ. ಸೊ ಇಲ್ಲಿ ಕಾರ್ಬಾಕ್ಸಿಲಿಕ್ ಗ್ರೂಪ್ ಇದೆ, ಹಾಗೆ ಕಿಟೋನಿಕ್ ಗ್ರೂಪ್ ಇದೆ. ಸೊ ಪ್ರಯಾರಿಟಿ ಯಾವುದು ಕೊಡಬೇಕು? ಕಾರ್ಬಾಕ್ಸಿಲಿಕ್ ಆ್ಯಸಿಡ್ಗೆ ಕೊಡಬೇಕು. ಸೊ ಇದು ದಿಸ್ ಈಸ್ ದ ಫಂಕ್ಷನಲ್ ಗ್ರೂಪ್, ದಿಸ್ ಈಸ್ ದ ಸಬ್ಸ್ಟಿಟ್ಯೂಯೆಂಟ್. ಸೊ ಹಾಗಾದರೆ ಬನ್ನಿ ಆಪ್ಷನ್ ನೋಡೋಣ. ಸೊ ಇಲ್ಲಿ 1 ಕಾರ್ಬಾಕ್ಸಿ ಅಂತ ಇದೆ. ಸೊ ಹಾಗಾದರೆ ಇದು ಸಬ್ಸ್ಟಿಟ್ಯೂಯೆಂಟ್ ಆಗುತ್ತೆ. ಸೊ ದಿಸ್ ಈಸ್ ನಾಟ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟು 4 ಆಕ್ಸೋ ಪೆಂಟನೋಯಿಕ್ 1 2 3 4 5 ಅಲ್ವಾ. 1 2 3 4 5 ಈ ರೀತಿ ನಂಬರಿಂಗ್ ಅಲ್ವಾ. ಸೊ ದಿಸ್ ಈಸ್ ದ ಫಂಕ್ಷನಲ್ ಗ್ರೂಪ್. ಸೊ ಹಾಗಾದರೆ 4 ಆಕ್ಸೋ ಪೆಂಟನೋಯಿಕ್ ಆ್ಯಸಿಡ್. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಸಿ ಬನ್ನಿ ನೋಡೋಣ. ಸಿ 1 ಹೈಡ್ರಾಕ್ಸಿ. ಸೊ ದಿಸ್ ಈಸ್ ರಾಂಗ್. ಡಿ 1 4 ಡೈಆಕ್ಸೋ, ಇದು ಕೂಡ ರಾಂಗ್. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್, 4 ಆಕ್ಸೋ ಪೆಂಟನೋಯಿಕ್ ಆ್ಯಸಿಡ್. ಈ ಕ್ವಶನ್ ನೋಡಿ, ರೆಸೊನೆನ್ಸ್ ಎಫೆಕ್ಟ್ ಈಸ್ ನಾಟ್ ಅಬ್ಸರ್ವ್ಡ್ ಇನ್. ಸೊ ಇಲ್ಲಿ ನಾವೇನು ಮಾಡಬೇಕು? ಡಿಲೋಕಲೈಸೇಷನ್ ಆಫ್ ಪೈ ಎಲೆಕ್ಟ್ರಾನ್ಸ್ ಇದಾವೋ ಇಲ್ಲ ಅಂತ ಚೆಕ್ ಮಾಡಬೇಕು. ಸೊ ಇಲ್ಲಿ ನೋಡಿ, ಸೊ ಈ ಡಬಲ್ ಬಾಂಡ್ ಇಲ್ಲಿ ಶಿಫ್ಟ್ ಆಗುತ್ತೆ. ಸೊ ಹಾಗಾದರೆ ಈ ಡಬಲ್ ಬಾಂಡ್ ಇಲ್ಲಿ ಶಿಫ್ಟ್ ಆಗುತ್ತೆ. ಸೊ ಇದರಲ್ಲಿ ಡಿಲೋಕಲೈಸೇಷನ್ ಇದೆ. ನೆಕ್ಸ್ಟ್ ಇಲ್ಲಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರ್ತವೆ. ಸೊ ಇದು ಇಲ್ಲಿ ಶಿಫ್ಟ್ ಆದರೆ, ಸೊ ಇಲ್ಲಿ ಯಾವುದೇ ರೀತಿ ಡಬಲ್ ಬಾಂಡ್ ಇಲ್ಲ. ಸೊ ಇಲ್ಲಿ ಡಿಲೋಕಲೈಸೇಷನ್ ಇಲ್ಲ. ಸೊ ಅಲ್ವಾ, ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಇನ್ನೂ ಆಪ್ಷನ್ಸ್ ನೋಡೋಣ ಬನ್ನಿ. ಸೊ ಈ ಬಾಂಡ್ ಇಲ್ಲಿ ಶಿಫ್ಟ್ ಆಗುತ್ತೆ. ಸೊ ಈ ಬಾಂಡ್ ಇಲ್ಲಿ ಶಿಫ್ಟ್ ಆಗುತ್ತೆ. ಇಲ್ಲಿ ಡಿಲೋಕಲೈಸೇಷನ್ ಇದೆ. ನೆಕ್ಸ್ಟ್ ಇಲ್ಲಿ ಕ್ಲೋರಿನ್ ಹತ್ರ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಇರ್ತಾವಲ್ಲ. ಸೊ ಈ ಎಲೆಕ್ಟ್ರಾನ್ಸ್ ಇಲ್ಲಿಗೆ ಶಿಫ್ಟ್ ಆಗುತ್ತೆ, ಈ ಎಲೆಕ್ಟ್ರಾನ್ಸ್ ಇಲ್ಲಿಗೆ ಶಿಫ್ಟ್ ಆಗುತ್ತೆ. ಸೊ ಎಲ್ಲದರಲ್ಲೂ ಡಿಲೋಕಲೈಸೇಷನ್ ಇದೆ, ಸಿನಲ್ಲಿ ಇಲ್ಲ. ಸೊ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಇಲ್ಲಿ ನೋಡಿ, ದ ನಂಬರ್ ಆಫ್ ಪೈ ಬಾಂಡ್ಸ್ ಆ್ಯಂಡ್ ಸಿಗ್ಮಾ ಬಾಂಡ್ಸ್ ಇನ್ ನ್ಯಾಪ್ಥಲಿನ್ ರೆಸ್ಪೆಕ್ಟಿವ್ಲಿ. ಸೊ ನ್ಯಾಪ್ಥಲಿನ್ ಫಸ್ಟ್ ಸ್ಟ್ರಕ್ಚರ್ ಬರೆಯೋಕ್ಕೆ ಬರಬೇಕು ನಿಮಗೆ. ಸೊ ದಿಸ್ ಈಸ್ ದ ಸ್ಟ್ರಕ್ಚರ್ ಆಫ್ ನ್ಯಾಪ್ಥಲಿನ್. ಸೊ ಬನ್ನಿ, ಈಗ ಪೈ ಬಾಂಡ್ಸ್ ಎಷ್ಟಿದ್ದಾವೆ? 1 2 3 4 5 ಪೈ ಬಾಂಡ್ಸ್ ಇದ್ದಾವೆ. ಸಿಗ್ಮಾ ಬಾಂಡ್ಸ್ ಎಷ್ಟಿದ್ದಾವೆ? 1 2 3 4 5 6 7 8 9 10 11. ಸೊ 11 ಸಿಗ್ಮಾ ಬಾಂಡ್ಸ್ ಇದ್ದಾವೆ. ಸೊ ಹಾಗಾದರೆ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ ಡಿ ಅಲ್ವಾ. ಸೊ ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ಸೊ ಇಷ್ಟು ಕ್ವಶನ್ಸು ಸಿ ಇ ಟಿಯಿಂದ ಕೇಳಿರೋವು. ಸೊ ಇನ್ ಕೇಸ್ ಏನಾದರೂ ಯಾವುದಾದ್ರೂ ಗೊತ್ತಾಗಿಲ್ಲ, ಅರ್ಥ ಆಗಿಲ್ಲ ಅಂತಂದರೆ ಕಮೆಂಟ್ ಮಾಡಿ, ನಾನು ನಿಮಗೆ ಕ್ಲಾರಿಫೈ ಮಾಡ್ತೀನಿ. ಸೊ ಥ್ಯಾಂಕ್ ಯು.